ಶೀಘ್ರದಲ್ಲೇ ಉರುಳುತ್ತಾ ಪ್ರಧಾನಿ ನರೇಂದ್ರ ಮೋದಿಯ ಎನ್ಡಿಎ ಸರ್ಕಾರ. ನಾಯ್ಡು ನಿತೀಶ್ ತಮ್ಮ ಬೆಂಬಲವನ್ನ ಹಿಂದಕ್ಕೆ ಪಡ್ಕೊಳ್ತಾರಾ? ಎನ್ಡಿಎ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಪತನ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಯ್ಡು ನಿತೀಶ್ ತಮ್ಮ ಬೆಂಬಲದಿಂದ ಸರ್ಕಾರ ರಚನೆಯಾಗಿದೆ. ಅವರಿಬ್ರು ಯಾವಾಗ ಬೇಕಾದರೂ ವಾಪಸ್ ಪಡಿಬಹುದು. ಹೀಗಾಗಿ ಮೋದಿ ಸರ್ಕಾರ ಪೂರ್ಣಾವಧಿಯನ್ನ ಮುಗಿಸಲ್ಲ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ. ಎನ್ಡಿಎ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ಹೇಳಿದಂತಹ ಸ್ಫೋಟಕ ಭವಿಷ್ಯ ಇದು. ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಅಸ್ತು ನಡುವೆ ಈ ಹೇಳಿಕೆ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡಿದೆ. Government, see, with the support of the JDU and Chandrababu Naidu, is surviving ಅಲ್ವಾ? ಅವ್ರು ಯಾವತ್ತಾರು ವಾಪಸ್ ತಗೊಬಿಡ್ಬೋದು ಬೆಂಬಲನ. ಆಗೇನಾಗುತ್ತೆ? ಅದಕ್ಕೆ ನಾನು ಸುಮ್ಮನೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದೀನಿ. ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಇವತ್ತು ಆಗ್ಬೋದು, ಆಗದೆ ಇರ್ಬೋದು. ಆಯ್ತಾ? ನಮಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ. ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ, ನಾಳಿದ್ದೇ ಬಿದ್ದೋಯ್ತದೆ ಅಂತ. ನಾವು 136 ಜನ ಗೆದ್ದಿದ್ದೀವಿ, ಬಿದ್ದೋಯ್ತದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರು, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಬೀಳುತ್ತೆ, ನಾಳೆ ಬೀಳುತ್ತೆ, ಇನ್2 ತಿಂಗಳಲ್ಲಿ ಬೀಳುತ್ತೆ, ಇನ್4 ತಿಂಗಳಲ್ಲಿ ಬೀಳುತ್ತೆ, ಹೀಗೆ ಭವಿಷ್ಯವನ್ನ ಹೇಳ್ತಾ ಇದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಭವಿಷ್ಯ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ, ಯಾವ ಆಧಾರದ ಮೇಲೆ ಈ ಭವಿಷ್ಯ ಅಂತ ಹೇಳಿ ಮಂಜುನಾಥ್? ವಿದ್ಯಾಶ್ರೀ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ತುರ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಜೊತೆಗೆ ಶಿವಸೇನೆ ನಾಯಕರು ನಡೆಸಿರುವಂತಹ ಹೇಳಿಕೆಗಳಾಗಿರ್ಬೋದು, ಜೊತೆಗೆ ಬೆದರಿಕೆ ಒಂದು ಏನು ಪ್ರಕರಣಗಳಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯನ್ನು ಟೀಕಿಸುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಫೋಟಕ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಏನು ಎನ್ಡಿಎ ನೇತೃತ್ವದ ಮೋದಿ ಸರ್ಕಾರ ಏನು ಕೇಂದ್ರದಲ್ಲಿದೆ, ಈ ಒಂದು ಸರ್ಕಾರ 5 ವರ್ಷಗಳನ್ನು ಪೂರೈಸೋದಿಲ್ಲ, ಇದು ಇನ್ನು ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೀಳುವ ಹಂತಕ್ಕೆ ತಲುಪಿದೆ ಅನ್ನೋ ಒಂದು ಮಾತನ್ನ ಹೇಳುವ ಮುಖಾಂತರ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದಲ್ಲಿರುವಂತಹ ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅನ್ನೋ ಒಂದು ಭವಿಷ್ಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ನುಡಿದಿರುವಂಥದ್ದು. ರಾಜ್ಯದಲ್ಲಿ ಪ್ರತಿನಿತ್ಯ ಬಿಜೆಪಿ ಮತ್ತು JDS ನಾಯಕರು ಡಿಸೆಂಬರ್ ವೇಳೆಗೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಟಕ್ಕರ್ ಕೊಡೋ ರೀತಿ ಎಲ್ಲೋ ಒಂದು ಕಡೆ ದೇಶದ ದೇಶದ ರಾಜಕಾರಣವನ್ನು ಅಬ್ಸರ್ವ್ ಮಾಡಿದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವನ್ನು ಹೇಳಿರುವಂಥದ್ದು. ಅವರೇ ಸ್ವತಃ ಈ ಮಾತನ್ನು ಕೂಡ ಹೇಳಿರುವಂಥದ್ದು. ಯಾಕಂದರೆ ಒಂದು ಕಡೆ ನೀವು ಅಬ್ಸರ್ವ್ ಮಾಡೋದಾದರೆ ಇವತ್ತು ಒಂದು ನೇಷನ್ ಒಂದು ಚುನಾವಣೆ ಅನ್ನೋ ಒಂದು ಬಿಲ್ಲನ್ನು ಕೇಂದ್ರ ಸರ್ಕಾರ ಪಾಸ್ ಮಾಡಿದೆ. ಈ ಒಂದು ಬಿಲ್ ಪಾಸ್ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ JDU ನಾಯಕ ನಿತೀಶ್ ಕುಮಾರ್ ಜೊತೆಗೆ ಏನು ಚಂದ್ರಬಾಬು ನಾಯ್ಡು ಅವರಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಅವರು ದೇಶದ ಏನು ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಒಂದು ಬೆಂಬಲದಿಂದ ಸರ್ಕಾರವನ್ನು ರಚನೆ ಮಾಡಿದೆ. ಅವರಿಬ್ಬರು ಯಾವಾಗ ತಮ್ಮ ಸಪೋರ್ಟನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ ಆಗ ಕೇಂದ್ರ ಸರ್ಕಾರ ಬೀಳುತ್ತೆ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಜೊತೆಗೆ 5 ವರ್ಷಕ್ಕೆ ಕೂಡ ಈ ಒಂದು ಕೇಂದ್ರ ಸರ್ಕಾರ ಇರೋದಿಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಇದು ಒಂದು ಕಡೆ ಸಿದ್ದರಾಮಯ್ಯ ಒಂದು ಸ್ಫೋಟಕ ಹೇಳಿಕೆ. ಆದರೆ ಇವತ್ತಿನ ಬಿಲ್ ತೆಗೆದುಕೊಂಡಿರುವಂಥದ್ದು ಇದು ಎಲ್ಲ ಒಂದು ಕಡೆ ಏನು NDA ಮೈತ್ರಿಕೂಟದಲ್ಲಿರುವಂಥ ಪಕ್ಷಗಳಿಗೆ ಇಷ್ಟ ಇದೆಯಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳಿದ್ರ ಅಥವಾ ಈ ಒಂದು ಹೇಳಿಕೆಯಿಂದ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಇದೆ, ಅಥವಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ಸರ್ಕಾರ ರಚನೆ ಮಾಡುತ್ತೆ ಅನ್ನೋ ಒಂದು ಮಾತನ್ನ ಹೇಳುವ ಮುಖಾಂತರ ಕೇಂದ್ರ ಸರ್ಕಾರ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದೆ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.